ಎಸ್ ವೀಕ್ಷಕರ, ಇದು ಪಾವಗಡ ತಾಲೂಕಿನ ಅರಸೀಕೆರೆಯಲ್ಲಿ ನಿರ್ಮಾಣ ಆಗಿರುವಂತಹ ಆದರ್ಶ ವಿದ್ಯಾಲಯದ ದುಸ್ಥಿತಿ ಅಧೋಗತಿಗೆ ತಲುಪಿರುವಂತಹ ಕಟ್ಟಡದ ಒಳಗಡೆ ಇದ್ದೀನಿ. ನಿಜಕ್ಕೂ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ, ವಿಲಾಸಿ ಮನಸ್ಸುಗಳ ಅರಮನೆಯಾಗಿದೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅಕ್ಷರ ಕಲಿಸಬೇಕಾದಂತ ಈ ಕಟ್ಟಡ ದುರ್ಲಭ ಆಗಿದೆ. ಮುರಿದು ಬಿದ್ದ ಕಿಟಕಿ ಕಾಚುಗಳು, ಒಡೆದು ಹೋದ ಟೈಲ್ಸು, ಕಳವಾದ ಬಾಗಿಲುಗಳು, ಸುತ್ತಲೂ ಬೆಳೆದ ಗಿಡಗಂಟೆಗಳು ಇದ್ಯಾವುದು ಪಾಳು ಬಿದ್ದ ಕಟ್ಟಡವಲ್ಲ. ಬದಲಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕಿದ್ದ ಅರಸೀಕೆರೆ ಆದರ್ಶ ವಿದ್ಯಾಲಯದ ಇಂದಿನ ಚಿತ್ರಣ. ಅರಸೀಕೆರೆ ಆದರ್ಶ ವಿದ್ಯಾಲಯ ಪಾಳು ಬಿದ್ದ ಕಟ್ಟಡವಾಗಿ ಮಾರ್ಪಟ್ಟಿದೆ. 2018-19 ಕಾಮಗಾರಿ ಪೂರ್ಣ, ಇಂದಿಗೂ ಆರಂಭವಾಗದ ಶಿಕ್ಷಣ ಸಂಸ್ಥೆ. ಹೌದು, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಾವಗಡ ತಾಲೂಕಿನ ಅರಸೀಕೆರೆ ಆದರ್ಶ ವಿದ್ಯಾಲಯದ ಕಟ್ಟಡ ಕಳೆದ 8 ವರ್ಷಗಳಿಂದ ಬಳಕೆಯಾಗದೆ ಪಾಳು ಬಿದ್ದಿದೆ. ತಕ್ಷಣ ಕಾಲೇಜನ್ನು ಆರಂಭಿಸಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ವತಿಯಿಂದ 2008ರಲ್ಲಿ 11 ಎಕರೆ 32 ಗುಂಟೆ ಜಾಗದಲ್ಲಿ 2016-17ನೇ ಸಾಲಿನಲ್ಲಿ ಶಾಲೆಯ ನಿರ್ಮಾಣ ಕಾಮಗಾರಿ ಆರಂಭಗೊಳ್ತು. ಇದು 2018-19ನೇ ಸಾಲಿಗೆ ಪೂರ್ಣಗೊಳ್ತು. ಆದರೆ ಶಾಲೆ ಕಾರ್ಯಾರಂಭವಾಗದೆ ಕಟ್ಟಡ ಬೀಗ ಮುದ್ರೆಯಲ್ಲಿ ಉಳಿದು ಬಿಟ್ಟಿದೆ. ಕೋಟಿ ಕೋಟಿ ವೆಚ್ಚದ ಕಟ್ಟಡಕ್ಕೆ ವಿದ್ಯಾರ್ಥಿಗಳಿಲ್ಲ. ಪಾವಗಡ ಪಟ್ಟಣದಲ್ಲಿ ಈಗಾಗಲೇ ಆದರ್ಶ ವಿದ್ಯಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಅರಸೀಕೆರೆ ಆದರ್ಶ ವಿದ್ಯಾಲಯದಲ್ಲಿ ವಸತಿ ವ್ಯವಸ್ಥೆ ಇಲ್ಲದಿರುವ ಕಾರಣ ದೂರದ ಗ್ರಾಮಗಳ ವಿದ್ಯಾರ್ಥಿಗಳನ್ನು ದಾಖಲಿಸಲು ಸಾಧ್ಯವಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಆಡಳಿತಾತ್ಮಕ ವಿಳಂಬ ಹಾಗೂ ನ್ಯಾಯಾಲಯದ ಪ್ರಕ್ರಿಯೆಗಳ ನಡುವೆ ಶಾಲೆ ಆರಂಭಿಸುವ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಕಿಟಕಿ ಬಾಗಿಲು ಕಳವು, ಗಿಡಗಂಟೆಗಳ ನಡುವೆ ಕಣ್ಮರೆಯಾಗುತ್ತಿದೆ ಆದರ್ಶ ಶಾಲೆ. ಪ್ರಸ್ತುತ ಕಟ್ಟಡದ ಕಿಟಕಿ ಗಾಜುಗಳು ಹೊಡೆದಿವೆ, ಕೆಲವು ಬಾಗಿಲುಗಳು ಕಳುವಾಗಿವೆ, ನೆಲದ ಟೈಲ್ಸ್ಗಳು ಹಾಳಾಗಿದ್ದು ಕಟ್ಟಡದ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದುಕೊಂಡಿವೆ. ನಿರ್ವಹಣೆಯ ಕೊರತೆಯಿಂದ ಕಟ್ಟಡ ದಿನದಿಂದ ದಿನಕ್ಕೆ ಹಾಳಾಗುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಇದೀಗ ಇದೇ ಗ್ರಾಮದ ಹಿರಿಯರಿದ್ದಾರೆ. ಈ ಒಂದು ಭಾಗದಲ್ಲಿ ಶಾಲೆ ಬರಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಇವರ ಕೈ ಕೂಡ ಇತ್ತು. ಹಾಗಾಗಿ ಅವ್ರು ಮಾತಾಡ್ಸೋಣ, ಆಗಿನ ಪರಿಸ್ಥಿತಿ ಹೇಗೆ ಇರ್ತಾರೆ ಅಂತ ಹೇಳಿ. ಸರ್ ನಮಸ್ತೆ. ನನ್ನ ಹೆಸರು ದೊಡ್ಡಣ್ಣ ಅಂತಂದು, ಅರಸೀಕೆರೆ ಗ್ರಾಮಸ್ಥರೇ. ಇದು ಸುಮಾರು 15 ವರ್ಷದ ಕೆಳಗೇನೆ ಒಂದು ಆದರ್ಶ ಶಾಲೆ ತೆಗಿಬೇಕು ಅಂತ ಒಂದು ಸರ್ಕಾರದಿಂದ ಆದೇಶ ಇತ್ತು. ಪ್ರತಿ ತಿಮ್ಮರಾಜ್ ಅವರು BEO ಆಗಿದ್ರು. ಅವ್ರು ಬಂದು ಅರಸೀಕೆರೆ ಗ್ರಾಮದಲ್ಲಿ ಪ್ರಸ್ತಾವನೆ ಮಾಡೋದಕ್ಕೆ ಪಾವಗಡ ತಾಲೂಕಿನ ಎಲ್ಲೂ ಜಾಗ ಸಿಗದೆ ಇರೋ ದೇಶದಿಂದ ಎಲ್ಲಾದ್ರೂ ಜಾಗ ಕೊಟ್ಟರೆ ನಾವು ಮಾಡ್ತೀವಿ ಅಂತಂದ್ರೆ, ಅವಾಗ ನಮ್ಮ ಪಂಚಾಯತಿಯವರು ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇದಕ್ಕೆ 11 ಎಕರೆ ಜಮೀನನ್ನು ರಾಜ್ಯಪಾಲರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಸರ್ಕಾರಿ ಶಾಲೆ ಕಾಲೇಜುಗಳು ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಗೊಂದು ಊರಲ್ಲಿ ಒಂದು ಗ್ರಾಮದಲ್ಲಿ ಒಂದು ಕಾಲೇಜ್ ಆಯ್ತು ಅಂತ ಬಹಳ ನಿರೀಕ್ಷಣೆ ಇಟ್ಕೊಂಡಿದ್ವಿ. ಆದ್ರೆ ಅದು ಪ್ರಾರಂಭದಲ್ಲೇನೆ ಯಾಕೋ ಅದು ಸ್ವಲ್ಪ ಎಡವುತ್ತಾ ಬಂದ್ಬಿಟ್ಟು ಯಾರ ಹಿತಾಸಕ್ತಿ ಕಡಿಮೆಯಿಂದ ಪಾವಗಡದಲ್ಲಿ ಇರ್ತಕ್ಕಂಥ ಆದರ್ಶ ಶಾಲೆಗಳಿಗೆ ಶಿಫ್ಟ್ ಮಾಡಕ್ ಆಗ್ಲೇ ಇಲ್ಲ. ಆಗ ಬಿಲ್ಡಿಂಗು, ಈ ಕಟ್ಟಡ ಯಾವುದೇ ಅಪ್ರಯೋಜನವಾಗಬಾರ್ದು, ಪ್ರಯೋಜನಕಾರಿಯಾಗಿರ್ಲಿ ಅಂತಂದು ಮುದ್ಲಿಂಗಪ್ಪ ಅವರು ಅಂತಂದು ಒಬ್ರು ಇದ್ದಾರೆ. ಅವ್ರ ಕಡೆಯಿಂದನೂ ಕಾಲೇಜನ್ನು ಮಂಜೂರು ಮಾಡಕ್ಕೆ ಮನವಿ ಮಾಡ್ಕೊಂಡ್ವಿ. ಆದ್ರೆ ಇಲ್ಲಿ ಬಂದ ಪರಿಸ್ಥಿತಿ ನೋಡಿದ್ರೆ ಗಿಡ ಗಂಟೆಗಳು ಬೆಳ್ಕೊಂಡು ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಗಿಡ ಗಂಟೆಗಳಿಂದ ಮುಚ್ಕೊಂಡು. ನಮಸ್ಕಾರ. ನಾವು ಇಲ್ಲಿ ಸ್ಕೂಲ್ ಓಪನ್ ಮಾಡಕ್ಕೆ 2008-9 ಒಂದು ಇದು ಕಮಿಟಿ ಬಂದಿತ್ತು. ಅವಾಗ ಇಲ್ಲಿ ಸ್ಕೂಲ್ ಓಪನ್ ಮಾಡ್ತೀವಿ, ಇಲ್ಲಿ ಮಕ್ಳಿಗೊಂದು ಅನುಕೂಲ ಆಗುತ್ತೆ ಅಂತ ಅಂದಾಗ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ 11 ಎಕರೆ 32 ಗುಂಟೆ ಜಮೀನ ಪಟ್ಟೆ ಜಮೀನೇ ಮುಂಜೂರಾತಿ ಮಾಡಿದ್ರು. ಮುಂಜೂರಾತಿ ಮಾಡಿ ಕೊಟ್ಟಾಗ ಏನೋ ಒಂದು ನಮ್ಮ ಭಾಗದ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ, ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಆಗುತ್ತೆ ಅಂತಂದಾಗ ಇಲ್ಲಿ ತುಂಬಾ ಖುಷಿ ಪಟ್ಟಿದ್ದಂತ ವಿಚಾರದಾಗಿ. ಆದ್ರೆ 2016 ಕನ್ಸ್ಟ್ರಕ್ಷನ್ ಆಗಿ 26 ಆದ್ರೂ ಇದು ಶಿಫ್ಟೇ ಆಗ್ಲಿಲ್ಲ. ಕೋರ್ಟ್ಗೆ ಹಾಕಿದ್ರು, ಕೋರ್ಟ್ ನಲ್ಲೆಲ್ಲಾನು ಅದೇ ಕೋರ್ಟ್ಗೂ ಇವ್ರಿಗೆ ಇದ್ ಮಾಡ್ಲಿಲ್ಲ. ಅಧಿಕಾರಿಗಳು ಶಿಫ್ಟ್ ಮಾಡಕ್ಕೆ ಮುಂದಾಗ್ತಾ ಇಲ್ಲ. ಅಧಿಕಾರಿಗಳು ಏನ್ ಮನಸ್ಥಿತಿ ಇದೆಯೋ ನಮಗೂ ಗೊತ್ತಾಗ್ತಿಲ್ಲ.
ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅಟ್ಲೀಸ್ಟ್ ಶಾಲೆ ಓಪನ್ ಆಗ್ಲಿಲ್ಲ ಅಂದ್ರೂ ಕಾಲೇಜ್ ಆದ್ರೂ ಆಗ್ಬೇಕು ಎಂಬುದು ನಮ್ಮ ಆಸೆ. ಈ ಭಾಗದಲ್ಲಿ ನಿಡ್ಗಲ್ ಹೋಬಳಿಯಲ್ಲಿ ಎಲ್ಲೂ ಗೌರ್ಮೆಂಟ್ ಕಾಲೇಜ್ ಇಲ್ಲ. ಹಾಗಾಗಿ ಸೈನ್ಸ್ ಕಾಲೇಜು, ಆರ್ಟ್ಸ್ ಕಾಲೇಜು, ಕಾಮರ್ಸ್ ಕಾಲೇಜು ಆದ್ರೆ ತುಂಬಾ ಇಲ್ಲಿ ಅದಾದ್ರೂ ಒಂದು ಅನುಕೂಲ ಆಗ್ತದೆ. ಆದರ್ಶ 30 ಕಿಲೋಮೀಟರ್ ಡಿಸ್ಟೆನ್ಸ್. ಆದರ್ಶ ಸ್ಕೂಲ್ ಬರ್ತದ ಬಿಡ್ತದ ಸೆಕೆಂಡ್ರಿ, ಅಟ್ಲೀಸ್ಟ್ PU ಕಾಲೇಜ್ ಆದ್ರೂ ಓಪನ್ ಮಾಡಿದ್ರೆ ಈ ಭಾಗದ ಮಕ್ಕಳಿಗೆ ಸುಮಾರು ತುಮಕೂರು, ಬೆಂಗಳೂರಿಗೆಲ್ಲ ಹೋಗಿ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ PU ಕಾಲೇಜಿಗೆ ದುಡ್ಡು ಕಟ್ಟಬೇಕಾಗಿದೆ. ಅಂತದ್ರಾಗೆ ಶಾಸಕರು ಕಾಲೇಜು ಮಂಜೂರು ಮಾಡಿಸಿದ್ರು, ಅನುಷ್ಠಾನದಲ್ಲಿ ವಿಳಂಬ ಯಾಕೆ? ಸ್ಥಳೀಯರ ಮನವಿಯ ಮೇರೆಗೆ ಶಾಸಕ HV ವೆಂಕಟೇಶ್ ಅವರು ಇಲ್ಲಿ ಆದರ್ಶ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಶಿಕ್ಷಣ ಇಲಾಖೆಗೆ ಪತ್ರ ಕೂಡ ಬರೆದಿದ್ರು. ಅದರಂತೆ 2026-27ನೇ ಶೈಕ್ಷಣಿಕ ವರ್ಷದಿಂದ ಪದವಿ ಪೂರ್ವ ಕಾಲೇಜು ಆರಂಭಿಸಲು ಶಿಕ್ಷಣ ಇಲಾಖೆ ಅನುಮೋದನೆ ನೀಡಿತ್ತು. ಆದಾಗ್ಯೂ ಕೂಡ ಇದುವರೆಗೂ ಕಾಲೇಜು ಆರಂಭವಾಗಿಲ್ಲ. ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯ ನಡೆಸಿದಂತೆ ತೋರಿಸಿ ಫೋಟೋ ತೆಗೆಸಿಕೊಳ್ಳುವುದನ್ನು ಹೊರತುಪಡಿಸಿದ್ರೆ ಕಟ್ಟಡವನ್ನ ಸಾರ್ವಜನಿಕ ಉಪಯೋಗಕ್ಕೆ ತರಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಈ ಸುತ್ತಮುತ್ತ ಗಿಡ ಬೆಳೆದಿರೋದು ನೋಡಿದ್ರೆ ಈ ಪ್ರತಿ ವರ್ಷನೂ ಬರ್ತಾ ಇದ್ದಾರೆ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಕ್ಲೀನಿಂಗ್ ಮಾಡ್ಕೊಂಡು ಬರ್ತಕ್ಕಂಥ ಅನುದಾನವನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಯಾರು ಇದರಿಂದ MLA ಆಗಿರ್ಬೋದು, ಈ ಶಿಕ್ಷಣ ಇಲಾಖೆ ಯಾರೇ ಆಗ್ಲಿ ಗಮನ ಹರಿಸ್ತಾ ಇಲ್ಲ ಟೋಟಲ್ ಆಗಿ. ಯಾಕೆಂದ್ರೆ ಇಲ್ಲಿ ಅನೈತಿಕ ಚಟುವಟಿಕೆ ಕಾರಣವಾಗಿದೆ. ಆ ಕಡೆ ಎಲ್ಲ ಗ್ಲಾಸಸ್ ಎಲ್ಲ ತಗೊಂಡೋಗಿದ್ದಾರೆ, ಮತ್ತೆ ಆ ಕಡೆ ಫೈಬರ್ಸ್ ಇವನ್ನೆಲ್ಲ ಇದು ಮಾಡ್ಕೊಂಡಿದ್ದಾರೆ. ತಗೊಂಡೋಗ್ಬಿಟ್ಟು ಬಾಗ್ಲೆಲ್ಲ ಹೊಡ್ಕೊಂಡು ಇದ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಇದ್ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನ ಯಾರು ಇದನ್ನ ಗಮನಿಸ್ತಾ ಇಲ್ಲ ಈ ಕಡೆ ಈ ಭಾಗದಲ್ಲಿ. ಸರ್ ನಮಸ್ತೆ. ಸರ್ ಉಮೇಶ್ ಅಂತ ಹೇಳಿ ಸರ್, ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಬಹಳ ನೋವಾಗತ್ತೆ. ಪೋಷಕರಾಗಿದ್ದೀರಿ, ಏನ್ ಅನಿಸ್ತಾ ಇದೆ, ಏನ್ ಹೇಳ್ತೀರಿ? ಸರ್ ಆಲ್ರೆಡಿ ಇದು ಕಾಲೇಜು ಈಗ ಜಾಯಿಂಟ್ ಡೈರೆಕ್ಟರ್, ಸ್ಟೇಟ್ ಜಾಯಿಂಟ್ ಡೈರೆಕ್ಟರ್ ಎಲ್ಲಾ ರೆಕಾರ್ಡ್ಸ್ ರೆಡಿ ಮಾಡಿ ಆಲ್ರೆಡಿ ಇದ್ ಮಾಡಿದ್ರು ಸರ್. ಹೈಸ್ಕೂಲ್ ಟೀಚರ್ಸ್ ಇವರಿದ್ದ ರೇಣುಕರ ಟೀಚರ್ಸ್ ಇದ್ದ ಅವರೆಲ್ಲ ರೆಡಿ ಮಾಡಿ ಕಳ್ಸಿದ್ರು ಸರ್. ಅದು ಮಧ್ಯದಲ್ಲಿ ಮಂಗಳೂರು ಒಂದು MGM ಸ್ಕೂಲ್ ಇರೋದ್ರಿಂದ, ಕಾಲೇಜ್ ಇರೋದ್ರಿಂದ ಈ ದೊಡ್ಡನಂಜಯ್ಯ ಅಲ್ಲ ಇವರು ಪರಮೇಶ್ವರ್ನ ಇದ್ ಮಾಡ್ಕೊಂಡು ಅದನ್ನ ಸ್ಟೇಟ್ ಲೆವೆಲ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಸರ್. ಆಲ್ರೆಡಿ ಆಗಿರೋದು ಇದು ಇಷ್ಟೊತ್ತಿ ಕಾಲೇಜ್ ಓಪನ್ ಆಗಿರೋದು ಸರ್. ಫ್ಯಾನ್ ಇಲ್ಲ, ಕಂಪ್ಲೀಟ್ ಬಾಕ್ಲೆಲ್ಲ ಹೊಡೆದ್ರೆ, ಡೋರ್ಗಳೆಲ್ಲ ಹೊಡೆದ್ಬಿಟ್ಟವ್ರೆ, ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಹಿಂಗಾಗಿ ಬಹಳ ಅನ್ಯಾಯ ಮಾಡಾಕ್ಬಿಟ್ಟಿದ್ದಾರೆ ಸರ್. ನಾಗರಾಜ್ ಅಂತ ಹೇಳ್ಬಿಟ್ಟು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ತಾವು ಇಷ್ಟೊತ್ತು ಹೇಳಿದ್ದೆಲ್ಲ ತಾವು ಕೇಳಿದಿರಿ. ಅದೇ ರೀತಿ ಇದು ಏನಾದ್ರೂ ತಾವೆಲ್ಲ ಜನಪ್ರತಿನಿಧಿಗಳೇ ಆಗಿರ್ಬೋದು, ಶಾಸಕರೇ ಆಗಿರ್ಬೋದು, DC ಮೇಡಮ್ ಆಗಲಿ ಬಂದು ಇಲ್ಲಿ ಖುದ್ದು ಪರಿಶೀಲನೆ ಮಾಡಿ ನೀವು ಇದನ್ನ ಸ್ಯಾಂಕ್ಷನ್ ಮಾಡದೇ ಇದ್ರೆ ಮುಂದೆ ನಾವು ಉಗ್ರ ಹೋರಾಟ ಅಂತೂ ಮಾಡೋದಂತೂ ನಿಜ. ಹಾಗಾಗಿ ಹೈಸ್ಕೂಲ್ ಅನ್ನ ಆರಂಭಿಸಲು ಸಾಧ್ಯವಾಗದಿದ್ರು ಪದವಿ ಪೂರ್ವ ಕಾಲೇಜನ್ನಾದ್ರೂ ಆರಂಭಿಸಬೇಕು. ಅದು ಸಾಧ್ಯವಾಗದಿದ್ರೆ ಸಾರ್ವಜನಿಕ ಉಪಯೋಗಕ್ಕೆ ಸರ್ಕಾರಿ ಕಚೇರಿಗಳನ್ನ ಕಟ್ಟಡಕ್ಕೆ ಸ್ಥಳಾಂತರಿಸಬೇಕು. ಇಲ್ಲವಾದ್ರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಸಾರ್ವಜನಿಕ ಆಸ್ತಿ ಸಂಪೂರ್ಣ ಹಾಳಾಗಲಿದೆ ಎಂದು ಸ್ಥಳೀಯರು ಅಲವತ್ಕೊಳ್ತಾ ಇದ್ದಾರೆ. ನಾನು ಶಾಸಕರು ಮತ್ತೆ ಸಂಸದರಲ್ಲಿ ಕೇಳ್ಕೊಳ್ತೀನಿ, ಬಹಳ ನೀವು ಬಂದು ಈ ಜಾಗದಲ್ಲಿ ಬಂದು ನಿಂತ್ಕೊಂಡು ಈ ಕೆಲಸ ಮಾಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಬಹಳ ಇದನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೂಡಲೇ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಜನಪ್ರತಿನಿಧಿಗಳು ತಕ್ಷಣ ಮಧ್ಯಪ್ರವೇಶ ಮಾಡಿ ಕಟ್ಟಡವನ್ನ ಸಾರ್ವಜನಿಕ ಉಪಯೋಗಕ್ಕೆ ತರಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ಶಾಸಕರು HV ವೆಂಕಟೇಶ್ ಅವರು ಈ ಸಾರ್ವಜನಿಕರ ಅಹವಾಲನ್ನ ಆಲಿಸಿ ಅವರು ಪತ್ರ ರವಾನೆಯನ್ನ ಶಿಕ್ಷಣ ಇಲಾಖೆಗೆ ಮಾಡಿದ್ದಾರೆ. ಈ ಭಾಗದಲ್ಲಿ ಕಾಲೇಜನ್ನ ತೆರಿಬೇಕು ಅಂತ ಹೇಳಿ ಅದಕ್ಕೆ ಸ್ಪಂದಿಸಿದಂತ ಶಿಕ್ಷಣ ಇಲಾಖೆ ಕೂಡ ಇಲ್ಲಿ ಕಾಲೇಜನ್ನ ಮಾಡೋಣ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ, ಮಂಜೂರು ಮಾಡಿದ್ದಾರೆ. ಆದ್ರೆ ಅದು ನೆನೆಗುದಿಗೆ ಬಿದ್ದಿದೆ. ಯಾಕಾಗಿಲ್ಲ ಅನ್ನೋ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗ ಏನಾದ್ರೂ ಮೌನಕ್ಕೆ ಶರಣಾದ್ರೆ, ಶಿಕ್ಷಣ ಇಲಾಖೆ ನಿದ್ದೆಗೆ ಜಾರಿದ್ರೆ ಖಂಡಿತವಾಗ್ಲೂ ಇನ್ನು ಬೆರಳೆಣಿಕೆ ದಿನಗಳಲ್ಲಿ ಸಂಪೂರ್ಣ ಕಟ್ಟಡ ನೆಲಕಚ್ಚುತ್ತೆ. ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತ ಈ ಕಟ್ಟಡ ಕಣ್ಣು ಮುಂದೆಯೇ ನಾಶ ಆಗುತ್ತೆ. ಇದು ಹೊಣೆ ಯಾರು? ಯಾರನ್ನ ಕೇಳಬೇಕಾಗಿದೆ? ಸಾರ್ವಜನಿಕರ ತೆರಿಗೆಯನ್ನ ಕಟ್ಟಿರುವಂತವರು. ಹಾಗಾಗಿ ಮಾನ್ಯ ಪಾವಗಡ ತಾಲೂಕಿನ ಶಾಸಕರು HV ವೆಂಕಟೇಶ್ ಅವರು ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಾಗಲೇ ಸಾಕಷ್ಟು ಹಂತದ ಜವಾಬ್ದಾರಿಗಳನ್ನ ನೀವು ಫುಲ್ಫಿಲ್ ಮಾಡ್ತಾ ಬಂದಿದ್ದೀರಿ. ಇದು ಕೊನೆ ಹಂತದಲ್ಲಿದೆ. ಇದನ್ನು ಕೂಡ ನೀವೇ ಮುಂದುವರಿಸಿ, ನೀವೇ ಮಾಡಬೇಕಾಗಿದೆ. ಮಾಡಿ ಇಲ್ಲಿ ಕಾಲೇಜನ್ನ ನೀವು ತೆರೆಯುವಂತೆ ಮಾಡಬೇಕಾಗಿದೆ.
ಅನಾಥ ಆದರ್ಶ ಶಾಲೆ.